ರಾಜಧಾನಿ ಬೆಂಗಳೂರಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರು ಪೊಲೀಸರಿಗೆ ಕಾಣ್ತಾ ಇಲ್ವಾ, ಕ್ರಮ ಕೈಗೊಳ್ಳೋದಿಲ್ವಾ? ಇದು ಬೆಂಗಳೂರಲ್ಲಿ ಬಾಂಗ್ಲಾದವರು ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್. ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ನ್ಯೂಸ್ 18 ಕನ್ನಡದಲ್ಲಿ ನಾವು ಮಾಡಿದಂತಹ ಸ್ಟಿಂಗ್ ಆಪರೇಷನ್ ಬೆಂಗಳೂರಿನ ನಾನಾ ಭಾಗದಲ್ಲಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ನೆಲೆಯೂರಿರೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಅದ್ರ ಬಗ್ಗೆನೂ ಕಂಟಿನ್ಯೂ ಮಾಡ್ತೀವಿ. ಅದಕ್ಕೂ ಮುಂಚೆ ಕೇರಳದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬಂಧಿಸಲಾಗಿದೆ. 27 ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬಂಧಿಸಲಾಗಿದೆ. ನಕಲಿ ಆಧಾರ್ ಕಾರ್ಡ್ ಬಳಸಿ ಅವರು ಕೇರಳದಲ್ಲಿ ನೆಲೆಯೂರಿದ್ರು. ಕೂಲಿ ಕೆಲಸ ಮಾಡಿಕೊಂಡು ಕೇರಳದಲ್ಲಿ ಠಿಕಾಣಿಯನ್ನ ಹೂಡಿದ್ರು. ಆಪರೇಷನ್ ಕ್ಲೀನ್ ಹೆಸರಲ್ಲಿ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. 27 ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಈ ಸಂದರ್ಭದಲ್ಲಿ ಬಂಧಿಸಲಾಗಿದೆ. ಜನವರಿ ತಿಂಗಳಲ್ಲೇ ಒಟ್ಟು 34 ಮಂದಿಯ ಬಂಧನ ಆದಂತಾಗಿದೆ ಕೇರಳದಲ್ಲಿ. ಇವ್ರ ಪ್ಲಾನ್ ಏನು? ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಸೇರಿದಂತೆ ಬೇರೆ ಬೇರೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ಬರೋದು ಅಥವಾ ಇಲ್ಲೇ ಮಾಡಿಸ್ಕೊಳ್ಳೋದು. ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಒಟ್ಟಾಗಿ ಇವರು ವಾಸ ಮಾಡೋದಿಲ್ಲ. ಸೊ ಇವ್ರು ಡಿಸ್ಟ್ರಿಬ್ಯೂಟ್ ಆಗ್ಬಿಡ್ತಾರೆ, ಅಲ್ಲಲ್ಲಿ ಗುಂಪು ಕಟ್ಕೊಂಡು ವಾಸ ಮಾಡ್ತಾ ಇರ್ತಾರೆ, ಮತ್ತೆ ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಯಾವುದೇ ಅನುಮಾನಗಳು ಇವ್ರ ಮೇಲೆ ಬರದ ರೀತಿಯಲ್ಲಿ. ಇನ್ನು ಬೆಂಗಳೂರಿನ ವಿಷಯ ನೋಡೋದಾದ್ರೆ, ಬೆಂಗಳೂರಲ್ಲಿ ಈ ತರ ಆಪರೇಷನ್ ಕ್ಲೀನ್ ಯಾವಾಗ ಆಗುತ್ತೆ? ಕೊಚ್ಚಿಯಲ್ಲಿ ಆಗ್ತಿರೋದು ಬೆಂಗಳೂರಲ್ಲಿ ಯಾಕೆ ಆಗ್ತಾ ಇಲ್ಲ? ಬೆಂಗಳೂರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ ಅಂತ ಹೇಳಿ ಅಧಿಕಾರಿಗಳಿಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು. ಆದರೆ ಈ ನಿಟ್ಟಿನಲ್ಲಿ ಅವರನ್ನ ಫೈಂಡ್ ಔಟ್ ಮಾಡೋದು, ಅವರನ್ನ ಬಂಧಿಸುವಂತ ಕೆಲಸ ಯಾಕೆ ಆಗ್ತಾ ಇಲ್ಲ? ಬೆಂಗಳೂರು ಕಾನೂನು ಸುವ್ಯವಸ್ಥೆ ಇಷ್ಟು ಸಲೀಸಾಗ್ಬಿಡ್ತಾ? ಅಕ್ರಮ ನುಸುಳುಕೋರರ ಸ್ವರ್ಗವಾಯ್ತಾ ಬೆಂಗಳೂರು? ನ್ಯೂಸ್ 18 ನಲ್ಲಿ ಈ ಬಗ್ಗೆ ಸ್ಟಿಂಗ್ ಆಪರೇಷನ್ ಮಾಡಿದಾಗ ಸಾಕಷ್ಟು ದೃಶ್ಯಗಳು ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದೆ. ಆದರೆ ಪೊಲೀಸರ ಕಣ್ಣಿಗೆ ಯಾಕೆ ಬೀಳ್ತಾ ಇಲ್ಲ? ಈಗ ನಗರದಲ್ಲಿ 6 ರಿಂದ 7 ಕಡೆಗಳಲ್ಲಿ ಬಾಂಗ್ಲಾ ವಲಸಿಗರು ಅಕ್ರಮವಾಗಿ ಬಂದಿದ್ದಾರೆ ಅನ್ನೋದು ಗೊತ್ತಾಗಿದೆ. ನಗರದಲ್ಲಿ ಇದ್ದಾರೆ ಅವರು, ಸಣ್ಣ ಪುಟ್ಟ ಕೆಲಸ ಮಾಡ್ತಾ ನಗರದಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ. ಹಾಗಾದ್ರೆ ನಗರದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರು, ನಗರದ 5-6 ಕಡೆ ಶೆಡ್ಗಳಲ್ಲಿ ಠಿಕಾಣಿ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಅಕ್ರಮವಾಗಿ ಬರ್ತಿರುವಂತಹ ಬಾಂಗ್ಲಾದೇಶಿ ಪ್ರಜೆಗಳಿಂದಿದ್ರೆ ಇದೊಂದು ರೀತಿ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಸಾಕಷ್ಟು ವರ್ಷಗಳಿಂದ ಬೆಂಗಳೂರಿನಲ್ಲಿ ಈ ಒಂದು ಪ್ರಜೆಗಳು ಬಂದು ನೆಲೆಸಿದ್ದು, ಬೆಂಗಳೂರಿನ ಹೊರಭಾಗದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಒಂದು ಶೆಡ್ಗಳಲ್ಲಿ ಒಂದು ವಾಸ ಆಗಿರೋದು ಕೂಡ ಗೊತ್ತಾಗಿರೋದು. ಈ ಬಗ್ಗೆ ಪೊಲೀಸರು ಕೂಡ ಸಾಕಷ್ಟು ಕಡೆಗಳನ್ನು ಶೋಧವನ್ನು ಮಾಡಿದ್ರು, ಮತ್ತು ಅವರನ್ನು ಪತ್ತೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ನಾವು ಕೂಡ ಕೆಲವು ಕಡೆ ಒಂದು ಇದ್ರ ಬಗ್ಗೆ ಒಂದು ವಿಚಾರ ಮಾಡಿ ನೋಡಿದಾಗ ಏನು ಬೇರೆ ಬೇರೆ ರಾಜ್ಯಗಳಿಂದ ಬಂದು ವಾಸವಾಗಿರುವಂಥ ಆ ಒಂದು ನಮ್ಮ ದೇಶದ ಒಂದು ಪ್ರಜೆಗಳಿಂದಿದ್ರೆ ಅವರ ಮಧ್ಯೆ ಅವರು ಕೂಡ ಒಂದು ಶೆಡ್ಗಳಲ್ಲಿ ಅಕ್ರಮವಾಗಿ ನೆಲೆಸಿರುವಂಥದ್ದು ಕೂಡ ಗೊತ್ತಾಗಿದೆ. ಹೌದು, ಬೆಂಗಳೂರಿನಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರ ಹಾವಳಿ ಹೆಚ್ಚಾಗತೊಡಗಿದೆ. ನಗರದ ಹಲವೆಡೆ ಅಕ್ರಮವಾಗಿ ನೆಲೆಯೂರಿದಂಥ ಬಾಂಗ್ಲಾ ವಲಸಿಗರು ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಸ್ಥಳೀಯ ನಿವಾಸಿಗಳ ಜೊತೆಗೆ ಬೆರೆತು ಹೋಗಿದ್ದಾರೆ. ಪ್ರಮುಖವಾಗಿ ನಗರದ ಮಾರ್ತಹಳ್ಳಿ, ಬೆಳ್ಳಂದೂರು, ಮುನ್ನೇಕೊಳಲು, ಕೆಆರ್ ಪುರ, ರಾಮಮೂರ್ತಿ ನಗರ, ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಅಕ್ರಮ ಬಾಂಗ್ಲಾ ವಾಸಿಗಳು ನೆಲೆಯೂರಿದ್ದು ಜೋಪಡಿಗಳಲ್ಲಿ ತಂಗಿದ್ದಾರೆ. ಬಹುತೇಕ ಜೋಪಡಿಗಳಲ್ಲಿ ಬಂಗಾಳಿ, ಅಸ್ಸಾಂ ಮೂಲದ ಜನರು ವಾಸವಿದ್ದಾರೆ. ಅವರ ಮಧ್ಯೆನೇ ಅಕ್ರಮವಾಗಿ ಬಂದಿರುವಂಥ ಬಾಂಗ್ಲಾದೇಶಿಗರು ಕೂಡ ವಾಸವಿದ್ದಾರಂತೆ. ಆದರೆ ಪದೇ ಪದೇ ಪೊಲೀಸರು, ಬಿಬಿಎಂಪಿ ಹಾಗೂ ಏಜೆನ್ಸಿಗಳ ಪರಿಶೀಲನೆಯಿಂದ ಎಚ್ಚೆತ್ತಂಥ ಬಾಂಗ್ಲಾ ಪ್ರಜೆಗಳು ನಂತರ ನಗರದ ಬೇರೆ ಬೇರೆ ಕಡೆ ವಿಭಜನೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಣ್ಣ ಸಣ್ಣ ಗುಂಪುಗಳಾಗಿ ಎಲ್ಲೆಡೆ ಡಿವೈಡ್ ಆಗಿದ್ದಾರೆ ಅಂತ ಹೇಳಲಾಗಿದೆ. ಹೀಗೆ ಅಕ್ರಮವಾಗಿ ಬಂದಂಥ ಬಾಂಗ್ಲಾ ಪ್ರಜೆಗಳ ಬಳಿ ಯಾವುದೇ ದಾಖಲೆಗಳು ಪತ್ತೆ ಇಲ್ಲ. ಯಾರನ್ನೇ ವಿಳಾಸ ಕೇಳಿದ್ರು ಕೂಡ ಕೋಲ್ಕತ್ತಾ, ನದಿಯಾ ಅಂತಷ್ಟೇ ಉತ್ತರ ಕೊಡ್ತಾರೆ. ಅವರ ಸ್ವಂತ ಊರು ಯಾವುದು ಅಂದರೆ ಗಪ್ಚುಪ್ ಆಗಿದ್ದು ಪಶ್ಚಿಮ ಬಂಗಾಳ, ಕೋಲ್ಕತ್ತಾ, ನದಿಯಾ ಅಂತಷ್ಟೇ ಬಾಯ್ಬಿಡ್ತಾರೆ. अभी बांग्लादेशी कितना है इधर? मालूम नहीं, बांग्लादेशी और बेलुंडर में ज्यादा, इधर नहीं। इधर हमारा चूंकि में बांग्लादेशी नहीं है, हम लोग सब नोदिया का वो बांग्लादेशी उधर बेलुंडर में ज्यादा। बेलंदूर में किधर है? ಬೆಳ್ಳಂದೂರ हाँ उधर ज्यादा है बांग्लादेशी। हमारा सब आई कार्ड वोटर छो भी सब नोदिया, हमारा बांग्लादेश। वोटर आईडी किधर बना है तुमने? आधार कार्ड गाँव में बना है। हमारा गाँव नोदिया में बना है। 2008, 9, 10 ಏನು ನಮ್ಮ ಬೆಳ್ಳಂಡೂರು ಕೆರೆ ಹಿಂಭಾಗ ಭಾಗ ಇದೆ,
ಮುನ್ನೇಕೊಳಲು ಭಾಗ ಇದೆ, ವರ್ತೂರು ಭಾಗ ಇದೆ. ಸೊ ಆಮೇಲೆ ಇದೆಲ್ಲ ಭಾಗ ಅಂತ ಹೇಳಿದ್ರೆ ತೂಬನಕೆರೆ ಅಂತ ಹೇಳ್ತೇವೆ ನಾವು. ಇದೆಲ್ಲ ಭಾಗದಲ್ಲಿ ಅವರು ಸೆಟ್ಲ್ ಹಾಕ್ಕೊಂಡು ಹೋಗ್ತಾರೆ. ಇದು ಏನಂತ ಹೇಳಿದರೆ ಈಗ ನೀವೇನು ಹೇಳ್ತಿರಲ್ಲ, ಇವೆಲ್ಲ ಪಾಯಿಂಟ್ಗಳೇನಂದರೆ ರಿಕ್ರೂಟ್ ಪಾಯಿಂಟ್ ಅಂತಾರೆ. ಅಂದರೆ ಇಲ್ಲಿ ಬಂದು ಮೊದಲು ಜೋಪಡಿಯಲ್ಲಿರ್ತಾರೆ, ಇಲ್ಲಿ ಯಾರೋ ಬಂದು ಅವ್ರಿಗೆ ಆಧಾರ್ ಕಾರ್ಡ್ ಮಾಡ್ತಾರೆ, ಪ್ಯಾನ್ ಕಾರ್ಡ್ ಮಾಡಿಸ್ಕೊಡ್ತಾರೆ. ಕೆಲವೊಬ್ಬರ ಬಳಿ ಜೆರಾಕ್ಸ್ ಪ್ರತಿಗಳು ಇದ್ರೆ ಇನ್ನು ಕೆಲವರ ಬಳಿ ಯಾವ ಡಾಕ್ಯುಮೆಂಟ್ ಕೂಡ ಇಲ್ಲ. ಆಧಾರ್ ಕಾರ್ಡ್, ವೋಟರ್ ಐಡಿನೂ ಕೂಡ ಇಲ್ಲ. ಬರಿಗೈಯಲ್ಲಿ ಬಂದು ನೆಲೆಸಿರುವಂತವರ ಸಂಖ್ಯೆ ಹೆಚ್ಚಾಗಿದೆ. ಬಾಂಗ್ಲಾ ಪ್ರಜೆಗಳ ಮೂಲ ಕೆಲಸ ಪ್ಲಾಸ್ಟಿಕ್ ಹಾಯೋದು, ಪ್ಲಾಸ್ಟಿಕ್ ಚೀಲ, ಬಾಟಲ್ ವಸ್ತುಗಳನ್ನು ಆಯ್ದು ಶೇಖರಣೆ ಮಾಡೋದು, ಅವುಗಳನ್ನು ವಿಂಗಡಿಸಿ ಸ್ಥಳೀಯ ವ್ಯಾಪಾರಿಗೆ ಮಾರಾಟ ಮಾಡೋದು. ಹೀಗೆ ದಿನವೊಂದಕ್ಕೆ 2 ರಿಂದ 3 ಸಾವಿರ ಸಂಪಾದನೆ ಮಾಡ್ತಾರಂತೆ. ಹೊರವಲಯದ ದೊಡ್ಡ ದೊಡ್ಡ ಕಂಪನಿಗಳು, ಗೋದಾಮು, ವೇರ್ ಹೌಸ್ಗಳಲ್ಲಿ ಕೆಲಸವನ್ನು ಮಾಡ್ತಾರಂತೆ. ಬಾಂಗ್ಲಾದೇಶದವರು ಎಷ್ಟು ಆ ಕಾಲನಿಯಲ್ಲಿ ಎಷ್ಟು ಜನ ಇದ್ದಾರೆ ಬಾಂಗ್ಲಾದೇಶದವರು? ಬಾನೇ ಐತೆ ಸರ್. ಎಷ್ಟು? ಸುಮಾರು ಐತೆ ಸರ್. 100 ಜನ, 200 ಜನ, 500 ಜನವರೆಗೆ ಐತೆ ಸರ್. ಅದರಲ್ಲಿ ಫುಲ್ ಐತೆ ಸರ್. ಅಲ್ಲ ಎಲ್ಲಿಯವರೆಲ್ಲ? ಎಲ್ಲಿಯವರು? ಅವರು ಬಾಂಗ್ಲಾದೇಶ ಅಲ್ಲ ಸರ್. ಹೇಳ್ತಾರೆ ಏನು ಕೆಲಸ ಮಾಡ್ತಾರೆ? ಏನೇನು ಕೆಲಸ ಮಾಡ್ತಾರೆ ಯಾರು ಸರ್? ಅವರು ಅದೇ ಸರ್, ಕಸಾನೆ ಲೇಡೀಸು ಅಪಾರ್ಟ್ಮೆಂಟ್ಗೆ ಹೋಗುತ್ತಾರೆ. ಇನ್ನು ಕೆಲವರು ಸಣ್ಣ ಪುಟ್ಟ ಗೂಡ್ಸ್ ಆಟೋ ಚಾಲಕ ವೃತ್ತಿ, ಆಸ್ಪತ್ರೆಗಳಲ್ಲಿ ಸೆಕ್ಯೂರಿಟಿ, ಹೌಸ್ ಕೀಪಿಂಗ್ ಕೆಲಸ ಮಾಡುತ್ತಾ ಜೀವನವನ್ನ ಮಾಡ್ತಾ ಇದ್ದಾರೆ. ಸದ್ಯ ಪೊಲೀಸರು, ಬಿಬಿಎಂಪಿ ಅಧಿಕಾರಿಗಳು ಇಂತಹ ಅಕ್ರಮ ಪ್ರಜೆಗಳ ಮೇಲೆ ಕಣ್ಣಾಡಿಸಬೇಕಾಗಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.